ನಮಸ್ತೆ ಎಲ್ರಿಗೂ. ಹಾಯ್ ಮೈ ಡಿಯರ್ ಸ್ಟೂಡೆಂಟ್. ಲಾಸ್ಟ್ ಕ್ಲಾಸಲ್ಲಿ ನಾವು 7th ಸ್ಟ್ಯಾಂಡರ್ಡು ಯಾವ ರೀತಿ ಟೈಮ್ ಆ್ಯಂಡ್ ವಾಟ್ ಚೇಂಜಸ್ ಮೆಟೀರಿಯಲ್ಸ್ ಇನ್ ಅರೌಂಡ್ ಅಸ್ ಇದ್ರ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಕಂಟಿನ್ಯೂ ಮಾಡೋಣ. ಆಸ್ಕಿಂಗ್ ಕ್ವೆಶನ್ಸ್ ಅಬೌಟ್ ದ ನೇಚರ್ ಆಫ್ light as given as a very deep understanding of the universe we live in. ನಾವು ವಾಸಿಸ್ತಿರ್ತಕ್ಕಂಥ ನಾವು ಇರುವಂತಹ ಈ ಯೂನಿವರ್ಸ್, ಈ ಭೂಮಿ, ಈ ಅರ್ತ್, ಈ ಪ್ರಪಂಚದಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಬೆಳಕಿನ ಬಗ್ಗೆ ಹೆಚ್ಚಿನ ಆಳಕ್ಕೆ ಇಳಿದು ಅದನ್ನು ಅರ್ಥೈಸಿಕೊಳ್ಳುವಂಥದ್ದು ಈ ಪ್ರಕೃತಿಯನ್ನು ತುಂಬ ಇದೆ. While we will perhaps learn about it only later, light and shadows are not just limited to things around us at home. ಬರೀ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಬೆಳಕು ಅಥವಾ ನಮ್ಮ ಅದ್ರ ಬಗ್ಗೆ ಆಲೋಚನೆ ಮಾಡೋದು, ಬೆಳಕು ಮತ್ತು ಈ ನೆರಳು ಇದರ ಬಗ್ಗೆ ನಮ್ಮ ಮನೆಯ ಮಟ್ಟಿಗೆ ಇದು ಲಿಮಿಟೆಡ್ ಆಗಿ, ಅಂದರೆ ಇದನ್ನು ಒಂದು ನಿರ್ದಿಷ್ಟವಾಗಿ ಇಷ್ಟೇ ಅಂತೇಳಿ ಬೆಳಕಿನ ಬಗ್ಗೆ ಆಗಲಿ ನೆರಳಿನ ಬಗ್ಗೆ ಆಗಿ ಆಲೋಚನೆ ಮಾಡೋಕ್ಕಾಗಲ್ಲ. ಇದರದ್ದು ತುಂಬ ವಿಸ್ತಾರವಾದಂಥದ್ದು. ಹೇಗೆ ಈವನ್ ದ ಅರ್ತ್ ಆ್ಯಂಡ್ ದ ಮೂನ್ ಕ್ಯಾನ್ ಕ್ಯಾಸ್ಟ್ ಶ್ಯಾಡೋಸ್ ಲೀಡಿಂಗ್ ಟು ದ ಫ್ಯಾಸಿನೇಟಿಂಗ್ ಫಿನಾಮಿನಾ ಆಫ್ ಎಕ್ಲಿಪ್ಸ್. ನಿಮ್ಮೆಲ್ಲರಿಗೂ ಗೊತ್ತಿದೆ, ಸೂರ್ಯನ ಬೆಳಕಿನಿಂದನೇ ನಮಗೆ ಭೂಮಿಗೆ, ಚಂದ್ರನಿಗೆ ಎಲ್ಲದಕ್ಕೂ ಬೆಳಕು ಸಿಗುವಂಥದ್ದು. ಆದರೆ ಈವನ್ ದ ಅರ್ತ್ ಆ್ಯಂಡ್ ದ ಮೂನ್ ಕ್ಯಾನ್ ಕ್ಯಾಸ್ಟ್ ಶ್ಯಾಡೋ, ನಮ್ಮ ಭೂಮಿಯು ನೆರಳನ್ನು ಉಂಟು ಮಾಡುತ್ತೆ, ಭೂಮಿ ಮೇಲೂ ಕತ್ಲ ಉಂಟಾಗುತ್ತೆ, ಅದರ ಭೂಮಿಯ ನೆರಳು ಸಹ ಬೀಳುತ್ತೆ, ಚಂದ್ರನ ಮೇಲೂ ನೆರಳು ಉಂಟಾಗುತ್ತೆ. ಈ ರೀತಿ ಚಂದ್ರನ ಮೇಲೆ ಕತ್ತಲು ಉಂಟಾದಾಗ, ನೆರಳು ಬಂದಾಗ, ಭೂಮಿಯ ಮೇಲೆ ಬರುವಂತಹ ಈ ನೆರಳು ಅಥವಾ ಈ ಕತ್ತಲೆಯನ್ನು ನಾವು ಈ ವಿಜ್ಞಾನದ ವಿದ್ಯಮಾನದಲ್ಲಿ ಏನಂತ ಕರಿತೀವಿ? ಎಕ್ಲಿಪ್ಸ್, ಗ್ರಹಣ ಹಿಡಿಯೋದು. ಭೂಮಿಗೆ ಗ್ರಹಣ ಹಿಡಿತು ಅಂತಾರೆ, ಚಂದ್ರನಿಗೆ ಗ್ರಹಣ, ಚಂದ್ರಗ್ರಹಣ, ಸೂರ್ಯಗ್ರಹಣ ಅಂತೇಳಿ ಕರಿತೀವಿ. ಸೂರ್ಯನಿಗೆ ಗ್ರಹಣ ಹಿಡಿದಾಗ ಭೂಮಿ ಎಲ್ಲ ಕತ್ಲಾಗುತ್ತೆ, ನೆರಳು ಬರುತ್ತೆ ಅಲ್ವಾ, ಶ್ಯಾಡೋ, ಅದರ ನೆರಳು ಉಂಟಾಗುತ್ತೆ. ಇದನ್ನು ನಾವು ಎಕ್ಲಿಪ್ಸ್ ಅಂತ ಹೇಳಿ ಕರಿತೀವಿ. ಆ್ಯಂಡ್ ಅಫ್ ಕೋರ್ಸ್ ವಿ ಹ್ಯಾವ್ ಡೇ ಆ್ಯಂಡ್ ನೈಟ್ ದಟ್ ಡಿಪೆಂಡ್ಸ್ ಆನ್ ರಿಸೀವಿಂಗ್ ಲೈಟ್ ಫ್ರಮ್ ದ ಸನ್. ಅದೇ ರೀತಿ ನಾವು ಡೇ ಆ್ಯಂಡ್ ನೈಟ್, ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವಿಯು ಬೆಳಕನ್ನು ನಾವು ಸೂರ್ಯನಿಂದನೇ ರಿಸೀವ್ ಮಾಡ್ಕೊಳ್ಳುವಂಥದ್ದು. ಟು ಅಂಡರ್ಸ್ಟ್ಯಾಂಡ್ ಆಲ್ ಆಫ್ ದಿಸ್ ವಿ ನೀಡ್ ಟು ನೋ ಹೌ ದ ಅರ್ತ್ rotates around its axis, how the moon goes around the earth and the earth around the sun. ಹಾಗಾಗಿ ನಾವೆಲ್ಲರೂ ಅರ್ಥ ಮಾಡ್ಕೊಳ್ಳುವಂಥದ್ದು ತುಂಬ ಇದೆ. ವಿ ನೀಡ್ ಟು ನೋ ಅಬೌಟ್ ಹೌ ಅರ್ತ್ ರೊಟೇಟ್ಸ್ ಅರೌಂಡ್ ದ ಆಕ್ಸಿಸ್. ಭೂಮಿ ಹೇಗೆ ತನ್ನ ಅಕ್ಷದಲ್ಲಿ ಸುತ್ತುತ್ತಾ ಇದೆ, ಭೂಮಿ ಹೇಗೆ ರೋಲ್ ಆಗ್ತಿದೆ, ರೊಟೇಟ್ ಆಗ್ತಿದೆ, ಹೇಗೆ ತಿರುಗ್ತಿದೆ ಅಂತೇಳಿ ತಿಳ್ಕೊಬೇಕು. ಹಾಗೆ ಹೌ ದ ಮೂನ್ ಗೋಸ್ ಅರೌಂಡ್ ದ ಅರ್ತ್, ಹಾಗೆ ನಮ್ಮ ಭೂಮಿಯ ಸುತ್ತ ಚಂದ್ರ ಹೇಗೆ ಸುತ್ತುತ್ತಿದೆ ಅದನ್ನು ತಿಳ್ಕೊಬೇಕಾಗಿದೆ. ಆ್ಯಂಡ್ ದ ಅರ್ತ್ ಅರೌಂಡ್ ದ ಸನ್, ಹಾಗೆ ನಮ್ಮ ಭೂಮಿ ಹೇಗೆ ಸೂರ್ಯನ ಸುತ್ತುತ್ತಿದೆ ಇದನ್ನು ಸಹ ನಾವು ತಿಳ್ಕೊಳ್ಳುವಂಥದ್ದು, ಅರ್ಥ ಮಾಡಿಕೊಳ್ಳುವುದು ಬೇಕಾಗಿದೆ. ಆ್ಯಂಡ್ ದ ಕಾನ್ಸಿಕ್ವೆನ್ಸಸ್ ಆಫ್ ದೀಸ್ ಮೂಮೆಂಟ್ಸ್ ಆನ್ ಲೈಫ್ ಆರ್ ಆನ್ ಅವರ್ ಬ್ಯೂಟಿಫುಲ್ ಪ್ಲಾನೆಟ್, ಹಾಗೆ ನಮ್ಮ ಸುಂದರವಾದಂತಹ ಅದ್ಭುತವಾದಂತಹ ಈ ಒಂದು ಪ್ಲಾನೆಟ್, ನಮ್ಮ ಭೂಮಿ, ಈ ಗ್ರಹದ ಬಗ್ಗೆ, ಅದರ ಮೂಮೆಂಟ್ಸ್ ಬಗ್ಗೆ, ಅದರ ಚಲನವಲನಗಳ ಬಗ್ಗೆ ತಿಳ್ಕೊಳ್ಬೇಕಾಗಿದೆ. ನಮಗೆ ಲೈಫನ್ನು ಕೊಟ್ಟಿರ್ತಕ್ಕಂಥದ್ದು, ನಾವು ಜೀವಿಸ್ತಿರುವಂಥ ಜೀವವನ್ನು ಹೊಂದಿರ್ತಕ್ಕಂತಹ ಗ್ರಹ, ಪ್ಲಾನೆಟ್ ಬಗ್ಗೆ, ಅದರ ಮೂಮೆಂಟ್ಸ್ ಬಗ್ಗೆ ತಿಳ್ಕೋಬೇಕು. ವೈಲ್ ಆಲ್ ಥಿಂಗ್ಸ್ ಮೈಟ್ ಹ್ಯಾವ್ ಯುವರ್ ಹೆಡ್ ಸ್ಪಿನ್ನಿಂಗ್, ಥಿಂಕ್ ಅಬೌಟ್ ಇಟ್. ಈಸ್ ನಾಟ್ ಇಟ್ ಅಮೇಜಿಂಗ್ ದಟ್ ವಿ ಹ್ಯೂಮನ್ಸ್ ಕ್ಯಾನ್ ವಂಡರ್ ಅಬೌಟ್ ದ ವಂಡರ್ಫುಲ್ ವರ್ಲ್ಡ್ ವಿ ಲೀವ್ ಇನ್. ಇದು ಕೇವಲ ಒಂದು ಯಾವುದೋ ಒಂದು ಅದ್ಭುತವಾದಂಥದ್ದು, ಯಾವುದೋ ಒಂದು ಅಮೇಝಿಂಗ್ ಮನುಷ್ಯ ಈ ಒಂದು ಭೂಮಿಯಲ್ಲಿ ಇರ್ತಕ್ಕಂಥದ್ದು ಅಂತ ಮಾತ್ರ ಅಲ್ಲ, ಈ ವರ್ಲ್ಡ್, ಈ ಒಂದು ಪ್ರಪಂಚದಲ್ಲಿ ಅದ್ಭುತವಾದಂಥ ಈ ಪ್ರಪಂಚದಲ್ಲಿ ಇದ್ದೀವಿ, ನಾವೆಲ್ಲರೂ ಬದುಕಿದ್ದೀವಿ, ವಾಸಿಸ್ತಿದ್ದೀವಿ ಅಂದರೆ ಅದೇನೋ ಅದೊಂದು ಅಮೇಝಿಂಗ್. ಹಾಗಾಗಿ ಇದ್ರ ಬಗ್ಗೆ ನಾವೆಲ್ಲರೂ ಆಲೋಚನೆ ಮಾಡಬೇಕಾಗಿರುತ್ತೆ. In the chapters that follow, you will also make simple observations and do fun experiments and dive into topics that need careful thinking
ನೀವು ಈಗ ಆಲ್ರೆಡಿ ಈ ಒಂದು ಲೆಸನ್ಗಳನ್ನ ವಿಜ್ಞಾನವನ್ನು ಓದೋದ್ರ ಮೂಲಕ ಯಾವ ರೀತಿ ವೀಕ್ಷಣೆಯನ್ನು ಮಾಡಬೇಕು, ಯಾವ ರೀತಿ ಫನ್ ಎಕ್ಸ್ಪೆರಿಮೆಂಟ್ನ, ಯಾವೆಲ್ಲ ಫನ್ ಎಕ್ಸ್ಪೆರಿಮೆಂಟ್ಗಳು, ಆಟಿಕೆಗಾಗಿ ಮಾಡುವಂತಹ ಪ್ರಯೋಗಗಳು ಯಾವುದು, ಹಾಗೆ ಕೇರ್ಫುಲ್ ಆಗಿ ಥಿಂಕ್ ಮಾಡಿ ಮಾಡುವಂಥದ್ದು ಯಾವುದು, ಸೂಕ್ಷ್ಮವಾಗಿ ಆಲೋಚಿಸುವಂಥದ್ದು ಯಾವುದು ಅಂತ ತಿಳ್ಕೊಂಡಿದ್ದೀರಾ. ಈ ಚಾಪ್ಟರ್ ಬಿಲ್ಡ್ಸ್ ಆನ್ ವಾಟ್ ಯು ಆಲ್ರೆಡಿ ನೋ and encourages you to ask questions, explore, do and on experiments and think like a scientist. ಪ್ರತಿಯೊಂದು ಚಾಪ್ಟರ್ಸು ಸಹ ನಿಮಗೆ ಯಾವ ರೀತಿ ವೀಕ್ಷಣೆಯನ್ನು ಮಾಡಬೇಕು, ಯಾವ ರೀತಿ ಪ್ರಯೋಗಗಳನ್ನ ಮಾಡಬೇಕು, ಯಾವ ರೀತಿ ಆಲೋಚನೆಗಳನ್ನ ಮಾಡಬೇಕು, ವೈಜ್ಞಾನಿಕವಾಗಿ ಯಾವ ರೀತಿ ಪ್ರಶ್ನಿಸಬೇಕು, ಆಲೋಚಿಸಬೇಕು ಅನ್ನೋದನ್ನು ತಿಳಿಸ್ಕೊಡ್ತಿದೆ. ಆಸ್ ಯು ವಿಲ್ ಫೈಂಡ್ ಔಟ್, ಈವನ್ ದೋಸ್ ಎಕ್ಸ್ಪೆರಿಮೆಂಟ್ಸ್ ದಟ್ ಸೀಮ್ ಟು ಕನ್ಫರ್ಮ್ ವಾಟ್ ವಿ ಥಿಂಕ್ ವಿಲ್ ಹ್ಯಾಪನ್. ಹಾಗೆ ಎಷ್ಟೋ ಪ್ರಯೋಗಗಳು ನಾವು ಯಾವ ರೀತಿ ಥಿಂಕ್ ಮಾಡಬೇಕು, ಆಲೋಚಿಸಬೇಕು, ಯಾವ ರೀತಿ ಅದನ್ನು ನಿಖರವಾಗಿ ಗುರುತಿಸಬೇಕು ಅನ್ನೋದನ್ನು ತಿಳಿಸ್ಕೊಡುತ್ತೆ. might lead to some additional questions that might need more experiments and more question. ಹಾಗೆ ಇನ್ನೂ ಅಡಿಷನ್ ಕ್ವಶನ್, ಹಾಗೆ ಹೆಚ್ಚಿನ ಪ್ರಶ್ನೆಗಳನ್ನ ಹೇಗೆ ಕೇಳೋದು, ಹೆಚ್ಚಿನ ಪ್ರಯೋಗಗಳನ್ನ ಹೇಗೆ ಮಾಡೋದು, ಹೆಚ್ಚಿನ ಪ್ರಶ್ನೆಗಳನ್ನ ಯಾವ ರೀತಿ ನಾವು ಕೇಳ್ತಾ ಅದನ್ನು ತಿಳ್ಕೊಳ್ಳೋದು ಅನ್ನೋದು ನಿಮಗೆ ತಿಳಿತಾ ಹೋಗುತ್ತೆ ಈ ಒಂದು ಅಧ್ಯಯನಗಳನ್ನ, ಈ ಒಂದು ಚಾಪ್ಟರ್ಸ್ನ ಸ್ಟಡಿ ಮಾಡ್ತಾ ಮಾಡ್ತಾ. ಹ್ಯಾಪಿ ಎಕ್ಸ್ಪ್ಲೋರಿಂಗ್. ನಿಮ್ಮ ಎಲ್ಲ ಸಾಹಸಮಯ ಒಂದು ವೈಜ್ಞಾನಿಕ ಹಾದಿಗೆ ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಒಂದು ಆಕ್ಟಿವಿಟಿನ ಕೊಟ್ಟಿದ್ದಾರೆ, ಕ್ವಶನ್ ಆ್ಯಂಡ್ ಆನ್ಸರಿಂಗ್ದು. ಇನ್ ಸ್ಕೂಲ್ ಆರ್ ಡ್ಯೂರಿಂಗ್ ಟೆಸ್ಟ್ ಯು ಆರ್ ಯೂಶುವಲಿ ಗಿವನ್ ಕ್ವೆಶನ್ಸ್ ಆ್ಯಂಡ್ ಎಕ್ಸ್ಪೆಕ್ಟೆಡ್ ಟು ಫೈಂಡ್ ದ ಆನ್ಸರ್ಸ್, ಬಟ್ ಲೆಟ್ಸ್ ಟರ್ನ್ ದಟ್ ಅರೌಂಡ್ ಟು ಥಿಂಕ್. ನಿಮ್ಮ ಸ್ಕೂಲ್ಸ್ಗಳಲ್ಲಿ ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದ್ರು, ಅದಕ್ಕೆ ಉತ್ತರಗಳನ್ನ ಕಂಡುಹಿಡ್ಕೊಳ್ಳೋದಕ್ಕೆ ಟ್ರೈ ಮಾಡಿರ್ತೀರ. ಅದಕ್ಕೆ ಇಲ್ಲಿ ಒಂದು ಆ್ಯಕ್ಟಿವಿಟಿನ ಕೊಟ್ಟಿದ್ದಾರೆ, ಲೈಕ್ ಎ ಸೈಂಟಿಸ್ಟ್. ವಿಜ್ಞಾನಿಗಳ ಥರ ಯಾವ ರೀತಿ ನೀವು ವಿಜ್ಞಾನಿಗಳಿಗೆ ವಿಭಿನ್ನವಾಗಿ ಒಂದೇ ಒಂದು ಎಕ್ಸ್ಪೆರಿಮೆಂಟ್ಗೆ ಅನೇಕ ಪ್ರಶ್ನೆಗಳನ್ನ ಹಾಕ್ತಾರೋ, ನೀವು ಅದೇ ರೀತಿ ಥಿಂಕ್ ಮಾಡಿ ಯಾವ ರೀತಿಯ ಪ್ರಶ್ನೆಗಳನ್ನ ವಿಜ್ಞಾನಿಗಳಂತೆ ಮಾಡಬಹುದು ಅಂತೇಳಿ ಒಂದು ಆ್ಯಕ್ಟಿವಿಟಿ. ಇಟ್ ಈಸ್ ಈಕ್ವಲಿ ಇಂಪಾರ್ಟೆಂಟ್ ಟು ಆಸ್ಕ್ ಇಂಟ್ರೆಸ್ಟಿಂಗ್ ಕ್ವೆಶನ್ಸ್. ನೀವು ಪ್ರಶ್ನೆಗಳನ್ನ ಕೇಳೋದು ಅದು ತುಂಬ ಇಂಪಾರ್ಟೆಂಟು, ತುಂಬ ಮುಖ್ಯವಾದಂಥದ್ದು. ಮಕ್ಕಳಲ್ಲಿ ಪ್ರಶ್ನಿಸುವಂಥ ಮನೋಭಾವ, ಯಾಕೆ ಹೀಗಾಗ್ತಿದೆ, ಏನು ಅಲ್ಲಾಗ್ತಿದೆ, ಯಾಕೆ ಈ ರೀತಿ ಆಗಬೇಕು, ಹೇಗಾಗಬೇಕು, ಇದು ಪ್ರತಿಯೊಬ್ಬ ಸ್ಟೂಡೆಂಟ್ಸಲ್ಲೂ ವೆರಿ ಇಂಪಾರ್ಟೆಂಟು. ಗ್ರೇಟ್ ಸೈಂಟಿಸ್ಟ್ ಡೋಂಟ್ ಜಸ್ಟ್ ಆನ್ಸರ್ ಕ್ವೆಶನ್ಸ್, ದೇ ಹ್ಯಾಸ್ ಅಮೇಝಿಂಗ್ ಒನ್ಸ್. ಒಬ್ಬ ಅತ್ಯುತ್ತಮವಾದಂಥ ವಿಜ್ಞಾನಿ ಕೇವಲ ಪ್ರಶ್ನೆಗೆ ಉತ್ತರವನ್ನು ಮಾಡಲ್ಲ, ಅದಕ್ಕೆ ಅಮೇಝಿಂಗ್ ಒಂದು ಕ್ವೆಶನ್ ಜೊತೆಗೆ ಮತ್ತೊಂದು ಕ್ವೆಶನನ್ನು ಹಾಕಿ ಅದರಲ್ಲಿ ಇನ್ನೊಂದು ಅದ್ಭುತವನ್ನು ಕಂಡುಹಿಡಿತಾರೆ. ರಿಮೆಂಬರ್ ಲಾಸ್ಟ್ ಇಯರ್ ವಿ ಹ್ಯಾಡ್ ಸೆಟ್ ಟು ಬಿ ಎ ವೈಸ್ ಪರ್ಸನ್ಸ್, ಯು ಮಸ್ಟ್ ಬಿ ಎ ವೈಸ್ ಪರ್ಸನ್ಸ್. ಒಬ್ಬ ಅತ್ಯುತ್ತಮವಾದಂಥ ವ್ಯಕ್ತಿ ಯಾವಾಗಲೂ ಬುದ್ಧಿವಂತ, ವಯಸ್ಸಂದರೆ ಹೆಚ್ಚು ಬುದ್ಧಿವಂತ. ಯಾರು ಹೆಚ್ಚು ಬುದ್ಧಿವಂತ ಅನ್ಸ್ಕೊಳ್ತಾರೆ ಅಂದರೆ ಯಾರು ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾರೆ, ಯಾಕೆ ಏನು ಅಂತೇಳಿ. ಆ ಪ್ರಶ್ನೆಗಳನ್ನ ಕೇಳುವಂತಹ ವ್ಯಕ್ತಿ ಯಾರಾಗಿರ್ತಾರೋ ಅವ್ರು ಹೆಚ್ಚು ಬುದ್ಧಿವಂತಿಕೆಯ ವ್ಯಕ್ತಿ ಆಗಿರ್ತಾರೆ ಅಂತೇಳಿ ನೀವು 6th ಸ್ಟ್ಯಾಂಡರ್ಡಲ್ಲಿ ಓದಿದ್ದೀರಾ. ಹೇಗೆ ಪ್ರಶ್ನೆಗಳನ್ನ ಕೇಳ್ಬೋದು, ಪ್ರಶ್ನೆಗಳ ಕ್ಯೂರಿಯಾಸಿಟಿ ಹೇಗೆ ಹುಟ್ಟಬೇಕು ಅನ್ನೋದನ್ನು 6th ಸ್ಟ್ಯಾಂಡರ್ಡಲ್ಲಿ ನಿಮಗೆ ಕಲಿಸಿದ್ದಾರೆ. ಲುಕ್ ಅಟ್ ದ ಆನ್ಸರ್ಸ್ ಬಿಲೋ. ಯುವರ್ ಟಾಸ್ಕ್ ಇಸ್ ಟು ಕಮ್ ಅಪ್ ವಿತ್ ಎ ಕ್ಯೂರಿಯಸ್, ಕ್ರಿಯೇಟಿವ್ ಆ್ಯಂಡ್ ಫನ್ ಕ್ವೆಶನ್ಸ್ ಆರ್ ಸಿಚುವೇಶನ್ಸ್ ದಟ್ ಕುಡ್ ಲೀಡ್ ಟು ದೀಸ್ ಆನ್ಸರ್ಸ್. ಕೆಳಗಡೆ ಕೆಲವೊಂದು ಪ್ರಶ್ನೆಗಳನ್ನ ಕೊಟ್ಟಿದ್ದಾರೆ. ನಿಮ್ಮ ಫನ್ನು ಮತ್ತು ಕ್ಯೂರಿಯಾಸಿಟಿ ಆದಂಥ ಕೆಲವೊಂದು ಕ್ವೆಶನ್ಗಳು, ಆನ್ಸರ್ಸ್ಗಳಿಗೆ ಕ್ವೆಶನ್ಸ್ಗಳನ್ನ ಕೇಳುವಂಥದ್ದು ನಿಮಗೆ ಇಲ್ಲಿ ಸಿಗುತ್ತೆ. ಹಾಗಾಗಿ ನೀವು ಅದನ್ನು ಮಾಡ್ತಾ ಹೋಗ್ಬೋದು. ಅದಕ್ಕೆ ಕೆಲವೊಂದು ಆನ್ಸರ್ಸ್ಗಳಿಗೆ ಕೆಲವೊಂದು ಕ್ಯೂರಿಯಾಸಿಟಿ, ಕುತೂಹಲವಾದಂಥ ಕೆಲವೊಂದು ಕ್ವೆಶನ್ಸ್ಗಳನ್ನು ನೀವು ಮಾಡುವಂತಹ ಚಾನ್ಸಸ್ ಇದೆ ಇಲ್ಲಿ. See, there are never any wrong questions, so let your imagination run wild. Since such exercise might not be very familiar, here is an example to help you. Suppose the answer was just make it off. What all could this be a response to? Well, it could range from how do you be ensured getting equal shares of cake to my essay to is too long. ಅಂದರೆ ಕೆಲವೊಂದು ಪ್ರಶ್ನೆಗಳನ್ನ ನಾವು ಯಾವ ರೀತಿ ಕೇಳ್ಬೋದು, ಯಾವುದಕ್ಕೆ ಅದು ಫೆಮಿಲಿಯರ್ ಆಗುತ್ತೆ, ಕೆಲವೊಂದು ಫನ್ ಕ್ವಶನ್ಸ್ ಹೇಗಿರುತ್ತೆ, ನೀವು ಕೇಳುವಂಥ ಪ್ರಶ್ನೆ ಆ ಉತ್ತರಕ್ಕೆ ಹೇಗೆ ಸಹಾಯ ಆಗ್ಬೋದು, ಈ ರೀತಿ. ಅಂದರೆ ಈಗ ಉದಾಹರಣೆಗೆ ಒಂದು ಕೇಕ್
ತಂದಿದ್ದಾರೆ ಅಂದರೆ ಅದು ಎಲ್ಲರಿಗೂ ಹೇಗೆ ಈಕ್ವಲ್ ಆಗಿ ಶೇರ್ ಆಗಿದೆ, ಎಲ್ರಿಗೂ ಸಮವಾಗಿ ಹೇಗೆ ಸಿಕ್ಕಿರ್ಬೋದು. ಆ್ಯಂಡ್ ಮೈ ಎಸೆ ಟು ಸ್ಟಾರ್ಟ್, ಅಲ್ಲಿಂದ ನಮ್ಮ ಒಂದು ಪ್ರಬಂಧ ಉದ್ದವಾಗಿ ಪ್ರಾರಂಭ ಆಗ್ಬೋದು. ಆರ್ ಐ ಕಾಂಟ್ ಫಿಟ್ ದಿಸ್ ಇನ್ ದ ಎನ್ವೆಲಪ್ ಆರ್ ಈವನ್ ಐ ಕೆನಾಟ್ ಡ್ಯಾನ್ಸ್ ಟು ಸಚ್ ಎ ಲಾಂಗ್ ಸಾಂಗ್. ಈ ರೀತಿ ಅಂದರೆ ನನಗೆ ಈ ಒಂದು ಎನ್ವೆಲಪ್ಪು ಕರೆಕ್ಟಾಗಿ ಸರಿ ಹೋಗ್ತಾ ಇಲ್ಲ, ಅಥವಾ ನಾನು ತುಂಬ ಉದ್ದವಾದಂಥ ಹಾಡಿಗೆ ನಾನು ಡ್ಯಾನ್ಸ್ ಮಾಡೋಕ್ಕೆ ನನ್ನ ಕಾಲ ಆಗ್ತಾ ಇಲ್ಲ. ಇಂತಹ ಕೆಲವೊಂದು ಪ್ರಶ್ನೆಗಳು, ಉತ್ತರಗಳಿಗೆ ಹೇಗೆ ಪ್ರಶ್ನೆಗಳನ್ನ ಮಾಡೋದು, ಆಲ್ ಆರ್ ವೆರಿ ಡಿಫ್ರೆಂಟ್. ಅಂದರೆ ಈ ರೀತಿ ವಿಭಿನ್ನವಾಗಿ ಇರುತ್ತೆ, ಬೇರೆ ಬೇರೆ ರೀತಿಯಾಗಿ. ಸೊ ಲೆಟ್ಸ್ ಸಿ ವಾಟ್ ಕೈಂಡ್ ಆಫ್ ಕ್ರಿಯೇಟಿವ್ ಕ್ವಶನ್ಸ್ ಯು ಕ್ಯಾನ್ ಆಸ್ಕ್. ಹಾಗಾದರೆ ಕೆಳಗಡೆ ಕೆಲವೊಂದು ಆನ್ಸರ್ಸ್ನ ಕೊಟ್ಟಿದ್ದಾರೆ. ನಿಮ್ಮ ಪ್ರಶ್ನೆಗಳು ಹೇಗೆ ಕ್ರಿಯೇಟಿವ್ ಆಗಿ ಡಿಫ್ರೆಂಟಾಗಿ ಮಾಡ್ತೀರಾ ಅನ್ನೋದನ್ನ ನೋಡೋಣ. ಅದು ಇಲ್ಲಿ ನೋಡಿ ಆನ್ಸರ್ ಕೊಟ್ಟಿದ್ದಾರೆ, ಜಸ್ಟ್ ಆ್ಯಡ್ ಸಮ್ ಮಿಲ್ಕ್. ಉತ್ತರ ಕೊಟ್ಬಿಟ್ಟಿದ್ದಾರೆ, ಅಂದರೆ ಕೇವಲ ಸ್ವಲ್ಪ ಹಾಲನ್ನು ಬೆರೆಸು ಅಂತೇಳಿ. ಇದರ ಕ್ವಶನ್ ಹೇಗಿರ್ಬೋದು ಮಾಡ್ತಾ ಹೋಗೋಣ. ನೀವು ಸಾಧ್ಯವಾದರೆ ಮಾಡಿ. ಇನ್ನೂ ಬೇರೆ ಕ್ವಶನ್ ಮಾಡ್ಬೋದು ಅಂತ ಆದರೆ ನೀವು ಸಹ ಮಾಡ್ಬೋದು. ಇಲ್ಲಿ ನಾನು ನಿಮಗೆ ಮಾಡ್ತಾ ಹೋಗ್ತೀನಿ. ಅಂದರೆ ಜಸ್ಟ್ ಆ್ಯಡ್ ಸಮ್ ಮಿಲ್ಕ್, ಸ್ವಲ್ಪ ಹಾಲನ್ನು ಬೆರೆಸು ಅಂತ. ಇದಕ್ಕೆ ಪ್ರಶ್ನೆ ಹೇಗೆ ಕೇಳ್ಬೋದು, ವಾಟ್ ಶುಡ್ ಐ ಡೂ ಇಫ್ ಮೈ ಕಾಫಿ ಈಸ್ ಟೂ ಸ್ಟ್ರಾಂಗ್. ಅಂದರೆ ನನ್ನ ಕಾಫಿ ಸ್ವಲ್ಪ ಸ್ಟ್ರಾಂಗ್ ಆಗಿದೆ, ಏನು ಮಾಡ್ಬೋದು? ಕಾಫಿ ತುಂಬ ಸ್ಟ್ರಾಂಗ್ ಆಗಿದೆ, ಏನು ಮಾಡ್ಬೋದು? ಜಸ್ಟ್ ಆ್ಯಡ್ ಸಮ್ ಮಿಲ್ಕ್. ಸ್ಟ್ರಾಂಗ್ ಆಗಿದೆ ಅಂದರೆ ಸ್ವಲ್ಪ ಹಾಲನ್ನು ಬೆಳೆಸು. ಕ್ವಶನ್ನು ಈ ರೀತಿಯೂ ಇರ್ಬೋದು. ಯಾವ ರೀತಿ? ವಾಟ್ ಶುಡ್ ಐ ಡೂ. What should I do if my coffee is too strong? Is one question. Okay now. ಹಾಗೆ ಮತ್ತೆ ಇನ್ನೊಂದು ಥರನೂ ಮಾಡ್ಬೋದು. ಹೇಗೆ? ಹೌ ಡು ಯು ಫಿಕ್ಸ್ ಎ ಕಪ್ ಆಫ್ ಸ್ಟ್ರಾಂಗ್ ಟೀ. ಒಂದು ಸ್ಟ್ರಾಂಗ್ ಆಗಿರ್ತಕ್ಕಂಥ ಕಪ್ ಆಫ್ ಟೀ ಇದೆ ಅಂದರೆ ಏನು ಮಾಡ್ಬೋದು? ಅದಕ್ಕೆ ಸ್ವಲ್ಪ ಏನು ಮಾಡ್ಬೋದು? ಜಸ್ಟ್ ಆ್ಯಡ್ ಸಮ್ ಮಿಲ್ಕ್ ಅಲ್ವಾ? ನಿನ್ನ ಹತ್ರ ಒಂದು ಸ್ಟ್ರಾಂಗ್ ಆಗಿರೋ ಕಪ್ ಆಫ್ ಟೀ ಅಥವಾ ಕಾಫಿ ಇದೆ ಅಂದರೆ ಏನು ಮಾಡ್ಬೋದು? ಹೌ ಡು ಯು ಫಿಕ್ಸ್. ಈ ರೀತಿ ಬೇರೆ ಬೇರೆ ವೆರೈಟಿಯಾಗಿ ಕ್ವಶನ್ಸ್ಗಳನ್ನ ಕೇಳ್ಬೋದು. ನೀವು ಬೇರೆ ಯಾವುದಾದ್ರೂ ಕ್ವಶನ್ಸ್ಗಳನ್ನ ಕೇಳೋಕ್ಕಾಗುತ್ತಾ? ಟ್ರೈ ಮಾಡಿ. ನಾನು 2 ಟೈಪ್ಸ್ ಇಲ್ಲಿ ಮಾಡ್ತಾ ಹೋಗ್ತೀನಿ. ಫಿಕ್ಸ್ ಎ ಕಪ್ ಆಫ್ ಸ್ಟ್ರಾಂಗ್ ಟೀ. ಓಕೆನಾ? ಇದು ಫಸ್ಟ್ ಕ್ವೆಶನ್ಗೆ ಆಯ್ತು. ನೆಕ್ಸ್ಟ್ ಹೋಗೋಣ, ಸೆಕೆಂಡ್ ಒನ್ಗೆ ಹೋಗೋಣ. ಬಿಕಾಸ್ ದ ಕ್ಯಾಟ್ಸ್ ಟೀತ್ ವರ್ ಕ್ರಾಕ್ಡ್. ಅಂದರೆ ಈ ಕ್ಯಾಟ್ಸ್ ಅದರ ವಕ್ರವಾಗಿದೆ, ಬೆಕ್ಕಿನ ಹಲ್ಲುಗಳು ಸ್ವಲ್ಪ ವಕ್ರವಾಗಿದೆ. ಅದಕ್ಕೆ ಕ್ವಶನ್ ಏನು ಮಾಡ್ಬೋದು? ವೈ ಡಿಡ್ ದ ಕ್ಯಾಟ್ ಈಟ್ unevenly. ಯಾಕೆ ಸರಿಯಾಗಿ ಕ್ಯಾಟು ಊಟವನ್ನು ಮಾಡ್ತಾ ಇಲ್ಲ? ಬಿಕಾಸ್ ಅದರ ಹಲ್ಲುಗಳು ವಕ್ರವಾಗಿದೆ. ಈ ರೀತಿ ಒಂದು ಕ್ವೆಶನ್ನ ಕೇಳ್ಬೋದು ಅಲ್ವಾ? ಇನ್ನೊಂದು ರೀತಿ ಯಾವ ರೀತಿ ಕೇಳ್ಬೋದು? ವೈ ಡಿಡ್ ದ ಕ್ಯಾಟ್ ಹ್ಯಾವ್ ಟ್ರಬಲ್ ಚೀವಿಂಗ್. Cat have trouble chewing. ಯಾಕೆ ಕ್ಯಾಟ್ ಬೆಕ್ಕು ಸರಿಯಾಗಿ ಆಹಾರವನ್ನು ಅಗಿದು ತಿಂತಾ ಇಲ್ಲ? ಬಿಕಾಸ್ ಅದರ ಹಲ್ಲುಗಳು ವಕ್ರವಾಗಿದೆ. ಇಟ್ಸ್ ಫುಡ್. ಆಯಿತಾ? ಈ ರೀತಿ ಡಿಫ್ರೆಂಟ್, ನೀವು ಯಾವ ರೀತಿ ಡಿಫ್ರೆಂಟ್ ವೇಸ್ನಲ್ಲಿ ಕೇಳ್ಬೋದು, ಥಿಂಕ್ ಮಾಡಿ. ಥರ್ಡ್ ಒನ್ ಹೋಗೋಣ.
ಡೋಂಟ್ ಪ್ಯಾನಿಕ್, ಐ ಹ್ಯಾವ್ ಮೈ ಟವಲ್. ಹೆದರ್ಕೋಬೇಡ, ನನ್ನ ಹತ್ರ ಟವಲ್ ಇದೆ. ಇದಕ್ಕೆ ಕ್ವೆಶನ್ ಏನಾಗಿರುತ್ತೆ? ವಾಟ್ ಶುಡ್ ಯು ಡೂ? If you get stuck in the rain, ನೀನು ಮಳೆಯಲ್ಲಿ ಏನಾದರೂ ಸಿಕ್ಕಾಕೊಂಡ್ಬಿಟ್ರೆ ಏನು ಮಾಡ್ಬೋದು ಅಂತ ಕೇಳ್ತಿದ್ದಾರೆ. ರೈಟ್ ಆನ್ ಯುವರ್ ವೇ ಟು ಸ್ಕೂಲ್. ನೀನು ಸ್ಕೂಲಿಂದ ಆನ್ ಯುವರ್ ವೇ ಟು, ನೀನು ಸ್ಕೂಲಿಂದ ಬರೋ ದಾರಿ ಮಧ್ಯೆ ನೀನು ಮಳೆಗೆ ಏನಾದರೂ ಸಿಕ್ಕಿದ್ರೆ ಏನು ಮಾಡ್ಬೋದು ನೀನು? ಬಿಕಾಸ್ ನನ್ನ ಹತ್ರ ಟವಲ್ ಇದೆ, ಅದೇ ಉತ್ತರ. ಈ ರೀತಿ ಡಿಫ್ರೆಂಟ್ ವೇಸ್ನಲ್ಲಿ ಕ್ವೆಶನ್ಸ್ಗಳನ್ನ ಕೇಳ್ಬೋದು. ನಿಮಗೂ ಈ ರೀತಿ ಯಾವ್ದಾದ್ರು ಆನ್ಸರ್ಸ್ನ ಇಲ್ಲಿ ಬರೆದು ನಿಮಗೆ ಗೊತ್ತಿರ್ತಕ್ಕಂಥದ್ದು ಅದಕ್ಕೆ ಯಾವ್ಯಾವ ವೇನಲ್ಲಿ ಯಾವ್ಯಾವ ಟೈಪ್ಸಲ್ಲಿ ಕ್ವೆಶನ್ಸ್ನ ಕೇಳ್ಬೋದು ಅಂತ ಇಲ್ಲಿ ನಿಮಗೊಂದು ಹೋಮ್ವರ್ಕ್ ಕ್ವೆಶನ್ಸ್ ಇದೆ, ಅದನ್ನು ನೀವು ಸಹ ಮಾಡಿ. ಪ್ಲೀಸ್ ಆಸ್ಕ್ ಎ ಮೋರ್ ಇಂಟ್ರೆಸ್ಟಿಂಗ್ ಆ್ಯಂಡ್ ನಾಟ್ ಆಬ್ವಿಯಸ್ ಕ್ವೆಶನ್ಸ್ ಲೈಕ್ ವಾಟ್ ಈಸ್ 30+10 ಆರ್ ಈವನ್ ವಾಟ್ ಈಸ್ ದ ಆನ್ಸರ್ಸ್ ಆಫ್ ಲೈಫ್, ದ ಯೂನಿವರ್ಸ್ ಆ್ಯಂಡ್ ಎವ್ರಿಥಿಂಗ್. ಪ್ರಶ್ನೆಗಳು ಇಂಟ್ರೆಸ್ಟಿಂಗ್, ಕುತೂಹಲವಾಗಿ ಇಂಟ್ರೆಸ್ಟಿಂಗ್ ಆಗಿರಲಿ, ಅವ್ರಿಗೆ ಹೆಚ್ಚು ಆಸಕ್ತಿದಾಯಕವಾಗಿರಲಿ ನೀವು ಕೇಳುವಂಥ ಪ್ರಶ್ನೆಗಳು. ಆದರೆ ನಾಟ್ ಆಬ್ವಿಯಸ್ ಕ್ವೆಶನ್ಸ್ ಲೈಕ್ ಅಂದರೆ ಸಾಮಾನ್ಯವಾಗಿ ಸಿಲ್ಲಿಯಾಗಿ ಕೇಳುವಂಥ ಈ ಥರ ಕ್ವೆಶನ್ಗಳಾಗಿರಬಾರ್ದು. ಅಂದರೆ 32+10 ಎಷ್ಟಿದೆ ಈ ಥರ, ಅಥವಾ ವಾಟ್ ಈಸ್ ದ ಆನ್ಸರ್ ಆಫ್ ಲೈಫ್, ಜೀವನ ಅಂದ್ರೇನು, ಯೂನಿವರ್ಸ್ ಬ್ರಹ್ಮಾಂಡ ಅಂದ್ರೇನು, ಈ ರೀತಿಯಾದಂಥ ಕ್ವೆಶನ್ಗಳನ್ನ ಕೇಳಬೇಡಿ. ಆಯಿತಾ? ಸೊ ಇದಿಷ್ಟು ಈ ಲೆಸನ್ನ ಕಂಪ್ಲೀಟ್ ಇಂಟ್ರೊಡಕ್ಷನ್. ಅಂದರೆ ಯಾವ ರೀತಿ ಕ್ವೆಶನ್ಸ್ಗಳನ್ನ ನೀವು ಕೇಳಬೇಕು, ಯಾವ ರೀತಿ ಕ್ಯೂರಿಯಾಸಿಟಿ ಬರಬೇಕು ನಿಮಗೆ ಅಂತೇಳಿ ಇಂಟ್ರೊಡಕ್ಷನ್ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಸೆಕೆಂಡ್ ಲೆಸನ್ನಿಂದ ನಿಮಗೆ ಕಂಪ್ಲೀಟು ಬೇಸ್ಡ್ ಆನ್ ಟಾಪಿಕ್ ಇರುತ್ತೆ. ಇದು ಜಸ್ಟ್ ಇಂಟ್ರೊಡಕ್ಷನು. ಸೊ ಈ ಒಂದು ಫಸ್ಟ್ ಲೆಸನ್ಗೆ ಯಾವುದೇ ರೀತಿ ನೋಟ್ಸ್ ಇರಲ್ಲ ನಿಮಗೆ, ಇಲ್ಲಿ ನೋಟ್ಸ್ ಸೆಕೆಂಡ್ ಲೆಸನ್ಸಿಂದ ಎಕ್ಸ್ಪ್ಲನೇಷನ್ ಮಾಡಿ ನಿಮಗೆ ನೋಟ್ಸನ್ನು ಕೊಡ್ತಾ ಹೋಗ್ತೀನಿ. ಓಕೆನಾ? ಯಾವ ರೀತಿ ನೀವು ಕ್ಯೂರಿಯಾಸಿಟಿನ ಬೆಳೆಸ್ಕೋಬೇಕು, ಯಾವ ರೀತಿ ಕ್ವಶನಿಂಗ್ನ ಮಾಡಬೇಕು ಅನ್ನೋದಕ್ಕೆ ಈ ಒಂದು ಲೆಸನನ್ನು, ಯಾವ ರೀತಿ ನೀವು ಹೆಚ್ಚೆಚ್ಚು ಕ್ವಶನ್ಸ್ನ ಕೇಳೋದು, ಎಕ್ಸ್ಪೆರಿಮೆಂಟ್ಸ್ನ ಮಾಡೋದು ಅನ್ನೋದಕ್ಕೆ ಕೊಟ್ಟಿದ್ದಾರೆ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಇಷ್ಟರಲ್ಲಿ ನೆಕ್ಸ್ಟ್ ಲೆಸನಿಂದ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಸೆಕೆಂಡ್ ಲೆಸನಿಂದ ಕಂಟಿನ್ಯೂಸ್ ಎಕ್ಸ್ಪ್ಲನೇಷನ್ನ ಕೇಳಿಕೊಂಡು ಮಾಡ್ತಾ ಹೋಗೋಣ. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ, ಅದು ಅರ್ಥ ಆಗಲಿಲ್ಲ ಅನ್ನೋದಕ್ಕೂ ಕಮೆಂಟ್ ಮಾಡಿ. ಆದಷ್ಟು ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಅವರು ಸಹ ಹೊಸ ಸಿಲೆಬಸ್, ನ್ಯೂ ಸಿಲೆಬಸ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಅನಿಸುತ್ತೆ, ಅವರು ಸಹ ಈಸಿಯಾಗಿ ಅರ್ಥ ಮಾಡ್ಕೊಳ್ಳಿ. ಓಕೆನಾ? ಓಕೆ ಮೈ ಡಿಯರ್ ಸ್ಟೂಡೆಂಟ್, ಥ್ಯಾಂಕ್ ಯು.